ಶಿವನಾರಾಯಣ್ ಗುರುದೇವ್ ಪಿ ಟಿನೇ ಪರಮಗುರು ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ. ಈ ವಿಡಿಯೋದಲ್ಲಿ ಏನು ಹೇಳಬೇಕಂದ್ರೆ, ನನ್ನ ಗುರುದೇವನ ಇನ್ನರ್ವ್ಯೂ ಇದೆ. ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಏನಂದರೆ ಇನ್ನರ್ವ್ಯೂ ಮಾಡೋನು ಕೇಳ್ತಾನೆ, ಏನು ನಾವು ಎಷ್ಟು ನೀರು ಕುಡಿಬೇಕು, ನಾವು ಡೈಲಿ ನಾವೆಷ್ಟು ನೀರು ಕುಡಿಬೇಕು ಅಂತ ಕೇಳ್ತಾರೆ, ಬಾಡಿಗೆ ಎಷ್ಟು ಬೇಕು ಅಂತ. ಸೊ ಗುರುದೇವ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ, ನಾವು ನೀರನ್ನ ಜಾಸ್ತಿ ಕುಡಿಬಾರ್ದು. ಜಾಸ್ತಿ ಕುಡಿಬೇಕು, ಜಾಸ್ತಿ ಅಲ್ಲ. ಇವಾಗ ನೋಡಿ, ಇವಾಗ ಒಬ್ಬ ಕೆಲಸ ಮಾಡ್ತಾನೆ, ಏನೋ ಹಾರ್ಡ್ ವರ್ಕಿಂಗ್ ಕೆಲಸ, ಫಿಸಿಕಲ್ ವರ್ಕ್ ಜಾಸ್ತಿ. ಇವಾಗ ಸ್ಪೋರ್ಟ್ಸ್ ಮ್ಯಾನ್, ಅವ್ನು ಜಾಸ್ತಿ ನೀರು ಕುಡಿಬೇಕು, ನೀರು ಕುಡಿಬೇಕು, ಯಾಕಂದರೆ ಅವನು ಕೆಲಸ ಮಾಡ್ತೀನಿ ಜಾಸ್ತಿ ಹೈಡ್ರೇಟ್ ಆಗಿರಬೇಕು. ಮತ್ತು ಇನ್ನೊಬ್ಬ ಯಾರು ಕೆಲಸ ಮಾಡಿದ್ರು ಅವ್ನಿಗೆ ಯಾವಾಗ ಬಾಯಾರಿಕೆ ಆಗುತ್ತೋ ಅವಾಗ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಏನಂದರೆ ಇವಾಗ ನನ್ನ ಗುರುದೇವ ಹೇಳ್ತಾರೆ, ನೀರನ್ನ ನೋಡಿ ಹೆಂಗೆ ಅಂದರೆ, ಇವಾಗ ನಮಗೆ ಬಾಯಾರಿಕೆ ಆಯಿತು ಅವಾಗ ಮಾತ್ರ ನೀರು ಕುಡಿಬೇಕು. ಇವಾಗ ನೀರು ಕುಡಿತೀರಾ, ನೀರು ಕುಡಿತೀಯಾ, ನಿಲ್ಲಿಸು. ಬಾಯಾರಿಕೆ ಹೋಗ್ಲಿಲ್ವಾ, ತಿರುಗಿ ಕೊಡಿ. ಬಾಯಾರಿಕೆ ಹೋಗ್ಲಿಲ್ವಾ, ತಿರ್ಗಾ ಕೊಡಿ. ಬಾಯಾರಿಕೆ ಹೋಯ್ತಾ, ಅಷ್ಟೇ. ಅದ್ರ ಮೇಲೆ ನೀರು ಕುಡಿಬೇಡಿ. ಯಾಕಂದರೆ ಜಾಸ್ತಿ ನೀರು ದೇಹಕ್ಕೂ ಒಳ್ಳೆಯದಲ್ಲ. ಎಲ್ಲನೂ ಮೀಡಿಯಮ್ ಆಗಿರಬೇಕು. ಅದನ್ನು ಆಮೇಲೆ ಅವನು ಇನ್ನರ್ವ್ಯೂ ಮಾಡೋನು ಕೇಳ್ತಾನೆ, ಏನು ನೀರು ಕುಡಿಬೇಕು ನಾವು ಅಂತ. ಸೊ ಈಗೇನು ಗೊತ್ತು, ಟ್ಯಾಪ್ ವಾಟರ್, ಮನೆಗೆ ಬರೋ ನೀರೆಲ್ಲ ಫ್ಲೂರೈಡ್ ಅದೇನು ಕೆಮಿಕಲ್ಲು ಹಾಕಿರ್ತಾರೆ, ಕ್ಲೀನ್ ಮಾಡೋಕ್ಕಲ್ಲ. ಸೊ ಅದೆಲ್ಲ ಅದನ್ನು ಸೊ ಆ ಥರ ಕುಡಿಬೇಕಾ ಅಂತ. ಫಸ್ಟ್ ಆಫ್ ಆಲ್ ವಾಟರ್ ಈಸ್ ನ್ಯಾಚುರಲ್ಲು. ಸೊ ಅದಕ್ಕೆ ನೀವು ಬೇಕಿದ್ದರೆ ನಿಂಬೆಹಣ್ಣು ಹಾಕಿ, ಇಲ್ಲ ತುಳಸಿನೋ ಹರ್ಬ್ಸ್ ಹಾಕಿ. ಇವಾಗ ತುಳಸಿನೋ ಪುದೀನನೂ ಹಾಕ್ತಾರೆ, ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾರೆ. ಯಾಕಂದರೆ ನೀರಿಗೆ ಅದು ಹಾಕಿದ್ರೆ ಅವಾಗ ಎಲೆಕ್ಟ್ರಿಫೈ ಆಗುತ್ತೆ, ಅಂದರೆ ಅದರಲ್ಲಿ ಚಾರ್ಜ್ ಬರುತ್ತೆ. ಅವಾಗ ಅದು ದೇಹಕ್ಕೆ ಹೋದರೆ ಅದು ದೇಹಕ್ಕೆ ಒಂಥರ ಶಕ್ತಿನೂ ಕೊಡುತ್ತೆ. ಇವಾಗ ನಿಂಬೆಹಣ್ಣು ಯಾಕೆ ಹಾಕ್ತಾರೆ, ಇವಾಗ ಎಲ್ಲರೂ ಹೇಳ್ತಾರೆ ನಿಂಬೆಹಣ್ಣು ಹಾಕಿದ್ರೆ ನಮಗೆ ಸ್ಟ್ಯಾಮಿನಾ ಬರುತ್ತೆ, ಎನರ್ಜಿ ಡ್ರಿಂಕ್ ಅಂತ. ಯಾಕೆ, ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ. ಸೊ ಅದೇ ಆ ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ. ಏನೋ ಈಗ ನಾರ್ಮಲ್ ನೀವು ಒಂದು ಊರಿಗೆ ಹೋದರೆ, ಊರಲ್ಲಿರೋ ಒಂದು ಬೆಟ್ಟದಲ್ಲೋ ಕಾಡಲ್ಲಿ ನದಿ ಹರಿಯುತ್ತಿರೋ ನೀರು ಕುಡಿದ್ರೆ ಅದು ಒಂಥರ ಟೇಸ್ಟು. ಯಾಕಂದರೆ ಅದರಲ್ಲಿ ನಿಜವಾದ ನ್ಯಾಚುರಲ್ ವಾಟ್ರು. ಸೊ ಅದು ನೀವು ಮನೇಲೂ ಮಾಡ್ಕೊಳ್ಳಿ. ಏನೋ ನಿಂಬೆಹಣ್ಣು ಇಲ್ಲ ಅರಿಶಿನ ಹಾಕ್ಕೊಂಡು ಕುಡಿಯೋದು, ಇವಾಗ ಉಪ್ಪು ಹಾಕ್ಕೊಂಡು ಕುಡಿಯೋದು ನೀರಿಗೆ, ಅದೆಲ್ಲ ನ್ಯಾಚುರಲ್ ಮಾಡುತ್ತೆ, ಒಳ್ಳೆಯದು. ಹರ್ಬ್ಸ್ ಹಾಕೋದು, ಅದೇ ಪುದೀನ ಇಲ್ಲ ತುಳಸಿ ಹಾಕಿ ಅದು ಕುಡಿಯೋದು, ಅದೆಲ್ಲ ಕುಡಿಬೋದು. ಯಾಕಂದರೆ ಅವೆಲ್ಲ ಒಳ್ಳೆಯದು ನಮಗೆ. ಮತ್ತು ನಾರ್ಮಲ್ಲು ನಾವು ಸೂಪ್ ಕುಡಿಬೋದು. ಇವಾಗ ನ್ಯಾಚುರಲ್ ಡ್ರಿಂಕ್ಸ್, ಏನು ಜ್ಯೂಸು, ಸೂಪು ಮತ್ತು ನೀರು ಕುಡಿಬೋದು. ಯಾಕಂದರೆ ಅದು ಜಾಸ್ತಿ ನಾವು ಕುಡಿಬಾರ್ದು. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಒಂದು ಹೇಳ್ತೀನಿ ಪಾಯಿಂಟ್ ಏನಂದರೆ, ಜಾಸ್ತಿ ನೀರು ಯಾರು ಕುಡಿಸ್ತಾರೆ, ಯಾರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆಯೋ ಅವ್ರಿಗೆ ತಾನೇ ಜಾಸ್ತಿ ನೀರು ಕುಡಿಸೋದು. ಸೊ ಆ ಥರ ಇರೋರಿಗೆ ನೀರು ಕುಡಿಬೇಕಷ್ಟೇ. ಬಟ್ ನಾವು ಸ್ವಲ್ಪ ಸ್ವಲ್ಪ ಅಂದರೆ ಯಾವಾಗ ಬಾಯಾರಿಕೆ ಆಗುತ್ತೋ ಅವಾಗ ನೀರು ಕುಡಿಬೇಕು ಅಂತ ನನ್ನ ಗುರುದೇವ ಹೇಳ್ತಾರೆ. ಸೊ ಹಿಂಗೆ ಹೇಳ್ತಾ, ಶಿವನಾರಾಯಣ್.